ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 128ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. 127ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ 18, 19 ಈ ಕಕ್ಷಾಗಳ ಬಗ್ಗೆ ಶ್ರವಣ ಮಾಡಿದ್ವಿ. ಇವತ್ತು 20ನೇ ಕಕ್ಷಾದಲ್ಲಿ ಇರುವಂಥ ದೇವತೆಗಳನ್ನು ಆ 37ನೇ ಪದ್ಯದಲ್ಲಿ, ಈ 21ನೇ ಆವೇಶಾವತಾರ ಸಂಧಿ ಏನಿದೆ ಅದರ 37ನೇ ಪದ್ಯದಲ್ಲಿ, ಪದ್ಯದ ಉತ್ತರಾರ್ಧದಲ್ಲಿ ಶ್ರವಣ ಮಾಡಬೇಕು. ಶರಭ ಪರ್ಜನ್ಯಾಖ್ಯ ಮೇಘಪ ತರಣಿ ಭಾರ್ಯ ಸಂಜ್ಞಾ ಶಾರ್ವರೀಕರಣ ಪತ್ನಿಯು ರೋಹಿಣಿ ಶ್ಯಾಮಲೆಯು ದೇವಕಿಯು. ಈ 20ನೇ ಕಕ್ಷಾದಲ್ಲಿ ಪರ್ಜನ್ಯ, ಮೋಡಕ್ಕೆ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ಪರ್ಜನ್ಯ ಅನ್ನೋವನು, ಮತ್ತೆ ಸೂರ್ಯನ ಪತ್ನಿ ಸಂಜ್ಞಾ, ಚಂದ್ರನ ಪತ್ನಿ ರೋಹಿಣಿ, ಮತ್ತೆ ಯಮನ ಪತ್ನಿ, ಮೂಲತಃ ಅವಳ ಹೆಸರು ಶ್ಯಾಮಲಾದೇವಿ ಅಂತ. ಅವಳು ಈ ಯಮಧರ್ಮ ಯುಧಿಷ್ಠಿರನಾಗಿ ಹುಟ್ಟಿದಾಗ ದೇವಕಿ ಎನ್ನುವ ಹೆಸರಿನಿಂದ ಹುಟ್ಟಿದ್ಲು. ಇವೆಲ್ಲವೂ ಕೂಡ ಅವಳ ಬೇರೆ ಬೇರೆ ರೂಪಗಳು. ಅರಸಿ ಎನಿಪಳು ಧರ್ಮರಾಜಗೆ, ವರುಣ ಭಾರ್ಯೋ ಶಾದಿ ಷಟ್ಕರು, ಕೊರತೆ ಎನಿಪರು ಪಾವಕಾದ್ಯದಿಗೆ 2 ಗುಣದಿಂದ, 6 ಜನರಿಗಿಂದ ಅಧಮ ಸ್ವಾಹ ಕರೆಸುವಳು ಉಷಾದೇವಿ, ವೈಶ್ವಾನರನ ಮಡದಿಗೆ ದಶಗುಣ ವರಳು ಅಶ್ವಿನಿ ಭಾರ್ಯ. ಧರ್ಮರಾಜನಿಗೆ ಅಂದ್ರೆ ಯುಧಿಷ್ಠಿರನಿಗೆ ಇವಳು ದೇವಕಿ ಎನ್ನುವಳು ರಾಣಿ ಅನಿಸ್ಕೊಂಡಿದ್ದಾಳೆ. ಅದಾದ ಬಳಿಕ ವರುಣನ ಪತ್ನಿ ಭಾಗೀರಥಿ, ಮತ್ತೆ ಉಷಾ ಮೊದಲಾದವರು, ಇವರು ಈ ಎಲ್ಲ ದೇವತೆಗಳು ಕೂಡ ಅದೇ ಕಕ್ಷಾದಲ್ಲಿದ್ದಾರೆ. ವರುಣ ಭಾರ್ಯ ಗಂಗಾ, ಇವರೆಲ್ಲರೂ 19ನೇ ಕಕ್ಷಾದಲ್ಲಿರುವಂಥ ಮರೀಚಿ ಮೊದಲಾದವರೇನಿದ್ದಾರೆ ಇವರಿಗಿಂತ 2 ಪಟ್ಟು ಕಡಿಮೆ ಇದ್ದಾರೆ. ಕೊರತೆ ಏನಿಪರು ಪಾವಕಾದ್ಯರಿಗೆ 2 ಗುಣದಿಂದ, 6 ಜನರಿಗಿಂದ ಅಧಮ ಸ್ವಾಹ ಕರೆಸುವಳು ಉಷಾದೇವಿ. ಮುಂದೆ ಸ್ವಾಹ ಅನ್ನುವಂಥ ದೇವತೆ ಇದ್ದಾಳೆ, ಉಷಾದೇವಿ ಇದ್ದಾಳೆ. ಇವರೆಲ್ಲರೂ ಕೂಡ ಮುಂದಿನ ಕಕ್ಷಾದಲ್ಲಿ ಬರ್ತಾರೆ. ಇಲ್ಲಿ ಹೇಳಿದಂಥ 6 ಜನರಿಗಿಂತ ಸ್ವಾಹಾದೇವಿ ಇನ್ನೂ ಕಡಿಮೆ ಇದ್ದಾಳೆ. ಅವಳು 22ನೇ ಕಕ್ಷಾದಲ್ಲಿ ಪಠಿತಳಾಗಿದ್ದಾಳೆ, ಅಗ್ನಿಯ ಪತ್ನಿ. ಅಶ್ವಿನಿ ದೇವತೆಗಳ ಪತ್ನಿ ಉಷಾ ಅಂತನ್ನುವಳಿದ್ದಾಳೆ. ಅವಳು ಸ್ವಾಹಾದೇವಿಗಿಂತ ಮತ್ತಷ್ಟು ಕಡಿಮೆ ಇದ್ದಾಳೆ, 24ನೇ ಕಕ್ಷಾದಲ್ಲಿದ್ದಾಳೆ. ಅವಳು ಸ್ವಾಹಾಗಿಂತ 10 ಪಟ್ಟು ಕಡಿಮೆ ಇದ್ದಾಳೆ. ನಡುವೆ ದಾಸರು ಕೆಲವೊಂದು ಕಕ್ಷಾಗಳನ್ನು ಹೇಳಲಿಲ್ಲ. ಉಷಾದೇವಿ ಬಗ್ಗೆ 24ನೇ ಕಕ್ಷಾದಲ್ಲಿದ್ದವಳು ನೋಡಿದ್ವಿ. 23ನೇ ಕಕ್ಷಾದಲ್ಲಿರುವಂಥ ಬುಧನ ಬಗ್ಗೆ ಇಲ್ಲಿ ದಾಸರು ಹೇಳಲಿಲ್ಲ. ಅದಾದ ಬಳಿಕ 21ನೇ ಕಕ್ಷಾದಲ್ಲಿರುವಂಥ ಕೆಲವರು ಅನಾಖ್ಯಾತ ದೇವತೆಗಳು ಅಂತ ಹೇಳ್ತಾರೆ. ಅನಾಖ್ಯಾತ ದೇವತೆಗಳ ಬಗ್ಗೆನೂ ಕೂಡ ಇಲ್ಲಿ ಬರಲಿಲ್ಲ. ಆದರೆ ಕೆಲವೊಂದು ವ್ಯಾಖ್ಯಾನಕಾರರ ಪ್ರಕಾರ ಈ 21ನೇ ಕಕ್ಷಾ ಅಂತ ಅನ್ನೋದು ಅವರ ಪರಿಗಣನೆಯಲ್ಲಿ ಸೇರಲೇ ಇಲ್ಲ. ಹಾಗಾಗಿ ಒಟ್ಟು 35 ಅಂತೇನಿದೆ, 35 ಇದ್ದದ್ದು 34 ಕೂಡ ಆಗ್ತದೆ. ನಾನಾ ಥರದವರು ಬೇರೆ ಬೇರೆ ರೀತಿಯಾಗಿ ಕಕ್ಷಾ ತಾರತಮ್ಯಗಳನ್ನು ಹೇಳ್ತಾರೆ. ಆ ಕಕ್ಷಾ ತಾರತಮ್ಯಗಳನ್ನು ಹೇಳುವಾಗ ಕೆಲವರಲ್ಲಿ 35, ಕೆಲವರಲ್ಲಿ 34, ಇದೆಲ್ಲವೂ ಕೂಡ ವರ್ಗೀಕರಣ ಮಾಡಲಿಕ್ಕೆ ಆಯಾ ವ್ಯಾಖ್ಯಾನಕಾರರು ಹೊರಟಾಗ ಅವರು ಯಾವ ಸಂಗತಿಗಳನ್ನು ಪರಿಗಣಿಸ್ತಾರೆ ಅಂತ ಅನ್ನೋದ್ರ ಮೇಲೆ ಇದೆಲ್ಲ ಅವಲಂಬಿಸಿದೆ. 30, 31ಕ್ಕೆ ಆ ಕಕ್ಷಾ ತಾರತಮ್ಯವನ್ನು ನಿಲ್ಲಿಸಿದವರು ಕೂಡ ಇದ್ದಾರೆ. ಒಂದು ಕಲ್ಯಾಣಿ ದೇವಿ ವಿರಚಿತ ತಾರತಮ್ಯ ಸ್ತೋತ್ರ ಅಂತ ಒಂದಿದೆ. ಅದಕ್ಕೆ ಅನುಸಾರವಾಗಿ 30, 31, 32, 33, 34 ಹೀಗೆ 34 ಕಕ್ಷಾಗಳು ಮಾತ್ರ ಕಾಣಿಸ್ತವೆ. ಹಾಗಾಗಿ ಯಾವುದಾದ್ರೂ ವ್ಯಾಖ್ಯಾನಕಾರರ ಪ್ರಕಾರ, ಕೆಲವೊಂದು ಬೇರೆ ವ್ಯಾಖ್ಯಾನಕಾರರ ಪ್ರಕಾರ ಈ 21ನೇ ಕಕ್ಷಾ ಏನಾದ್ರು ಕಾಣದೇ ಇದ್ರೆ ಅದು ಭಿನ್ನಾಭಿಪ್ರಾಯ ಅಂತ ತಿಳ್ಕೊಳ್ಬಾರ್ದು. ಇವೆಲ್ಲವೂ ವಿವಕ್ಷಾ ಭೇದ ಅಷ್ಟೇ. ಅರಸಿ ಎನಿಪಳು ಧರ್ಮರಾಜಗೆ, ವರುಣ ಭಾರ್ಯ, ವರುಣನ ಪತ್ನಿ ಗಂಗಾದೇವಿ, ಅವಳು ಇದೇ ಕಕ್ಷಾದಲ್ಲಿದ್ದಾಳೆ.
ವರುಣ ಭಾರ್ಯ ಉಷಾದಿ ಷಟ್ಕರು. ಕೊರತೆ ಎನಿಪರು ಪಾವಕಾದ್ಯರಿಗೆ 2 ಗುಣದಿಂದ. ಅಗ್ನಿ ಮೊದಲಾದವರಿಗೆ ಇವರು 2 ಗುಣದಿಂದ ಕಡಿಮೆಯಾಗಿದ್ದಾರೆ, 2 ಪಟ್ಟು ಕಡಿಮೆಯಾಗಿದ್ದಾರೆ. 6 ಜನರಿಗಿಂತ ಅಧಮ ಸ್ವಾಹ. ಈ ಸ್ವಾಹಾದೇವಿ ಏನಿದ್ದಾಳೆ ಅವಳು 6 ಜನರಿಗಿಂತಲೂ ಕಡಿಮೆಯಾಗಿದ್ದಾಳೆ, ಅಗ್ನಿಪತ್ನಿ ಅವಳು. ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ ಇದ್ದಾಳೆ, ಅವಳು ಸ್ವಾಹಾಗಿಂತಲೂ 10 ಪಟ್ಟು ಕಡಿಮೆಯಾಗಿದ್ದಾಳೆ. ಸುದರ್ಶನ ಚಕ್ರಾದಿ ಸುರಯುತ ಬುಧನುತ ಅಭಿಮನ್ಯುವೆನಿಸುವ ಬುಧನಿಗಿಂದ ಅಶ್ವಿ ಭಾರ್ಯ ಶಲ್ಯ ಮಾಗಧರ ಉದರಜ ಉಷಾದೇವಿಗಿಂತಲೇ ಅಧಮ ನೆನಪ ಶನೈಶ್ಚರನು ಶನಿಗಧಮ ಪುಷ್ಕರ ಕರ್ಮಪನು ಎನಿಸುವನು ಬುಧರಿಂದ. ಇದಾದ ಬಳಿಕ ಮತ್ತಷ್ಟು ತಾರತಮ್ಯಗಳ ಬಗ್ಗೆ ಹೇಳ್ತಾರೆ. ಧರ್ಮರಾಜನ ಪತ್ನಿ ದೇವಕಿ, ವರುಣನ ಪತ್ನಿ ಭಾಗೀರಥಿ, ಮತ್ತೆ ಉಷಾದೇವಿ ಇವರೆಲ್ಲ ಏನಿದ್ದಾರೆ, ಇವರೆಷ್ಟು ಜನರು ಕೂಡ 19ನೇ ಕಕ್ಷಾದಲ್ಲಿರುವಂತಹ ಮರೀಚಿ ಮೊದಲಾದವರೇನಿದ್ದಾರೆ ಅವರಿಗಿಂತ 2 ಗುಣ ಕಡಿಮೆ ಇದ್ದಾರೆ. ಅರಸಿ ಎನಿಪಳು ಧರ್ಮರಾಜಗೆ. ಧರ್ಮರಾಜ ಅಂತಂದ್ರೆ ಯುಧಿಷ್ಠಿರ, ಅವನಿಗೆ ಈ ದೇವಕಿ ಪತ್ನಿ ಅಂತ ಅನ್ಸ್ಕೊಂಡಿದ್ದಾಳೆ. ವರುಣ ಭಾರ್ಯ, ವರುಣನ ಪತ್ನಿ ಭಾಗೀರಥಿ. ಉಷಾದಿ ಷಟ್ಕರು, ಉಷಾ ಮೊದಲಾದವರಿದ್ದಾರೆ. ಇವರೆಲ್ಲರೂ ಕೂಡ ಷಟ್ಕರು, ಒಟ್ಟು 6 ಜನ ಈ ಕಕ್ಷಾದಲ್ಲಿ ಪರಿಗಣಿತರಾಗಿದ್ದಾರೆ. ಪರ್ಜನ್ಯ ಇದ್ದಾನೆ. ವಿರಾಟ್ ಅಂದ್ರೆ ಬ್ರಹ್ಮಾಂಡಕ್ಕೆ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ಉಷಾ ಅಂತ ನೋಡಿದ್ದಾಳೆ, ಆಕೆ ಅನಿರುದ್ಧನ ಪತ್ನಿ. ಮತ್ತೆ ಚಂದ್ರನ ಪತ್ನಿ ರೋಹಿಣಿ ಇದ್ದಾಳೆ, 3 ಜನ ಆಯಿತು. ಸೂರ್ಯನ ಪತ್ನಿ ಸಂಜ್ಞಾ ಇದ್ದಾಳೆ, ಯಮಧರ್ಮನ ಪತ್ನಿ ಶ್ಯಾಮಳಾ ಇದ್ದಾಳೆ, ಮತ್ತು ವರುಣನ ಪತ್ನಿ ಗಂಗಾ ಇದ್ದಾಳೆ. ಹೀಗೆ ಈ 6 ಜನ ಉಷಾದಿ ಷಟ್ಕರು ಕೊರತೆ ಎನಿಪರು, ಅವರು ಕಡಿಮೆ ಅಂತ ಅನ್ಸ್ಕೊಂಡಿದ್ದಾರೆ. ಯಾವರೆಂದ್ರೆ ಪಾವಕಾದ್ಯರಿಗೆ 2 ಗುಣದಿಂದ. ಪಾವಕ ಅಂತಂದ್ರೆ ಕೋಶ ತೆಗೆದು ನೋಡ್ಬಿಟ್ರೆ ಅಗ್ನಿದೇವ ಅಂತ ಕಾಣಿಸ್ತದೆ. ಅಗ್ನಿದೇವ 15ನೇ ಕಕ್ಷಾದಲ್ಲಿದ್ದಾನೆ, ಅವನಿಗಿಂತ 2 ಗುಣ ಇವರು 2 ಪಟ್ಟು ಇವರು ಕಡಿಮೆ ಆಗಿದ್ದಾರೆ ಅಂತ ಈಗ ನಮಗೆ ಭ್ರಾಂತಿ ಬರುವಂತಿದೆ. ಅಲ್ಲಿ ಪಾವಕ ಅಂತಂದ್ರೆ ಮರೀಚಿ ಅಂತ ತಗೊಳ್ಬೇಕು. ಈ 19ನೇ ಕಕ್ಷಾದಲ್ಲಿರುವಂತಹ ಪ್ರಧಾನ ವಾಯುವಿನ ಮಗ ಮರೀಚಿ ಏನಿದ್ದಾನೆ ಮತ್ತು ಪ್ರಧಾನಾಗ್ನಿಯ ಮಗ ಭೂತಾಭಿಮಾನಿ ಪಾವಕ, ಆ ಪಾವಕನನ್ನ ಇಲ್ಲಿ ತಗೊಳ್ಬೇಕು. ಆ ಮರೀಚಿ ಮತ್ತು ಅಗ್ನಿಯ ಮಗ ಪಾವಕ ಅವನನ್ನು ತಗೊಂಡ್ರೆ ಅವರು 19ನೇ ಕಕ್ಷಾದಲ್ಲಿದ್ದಾರೆ. 20ನೇ ಕಕ್ಷಾದಲ್ಲಿರುವಂಥವರು 19ನೇ ಕಕ್ಷಾದಲ್ಲಿರುವವರಿಗಿಂತ 2 ಪಟ್ಟು ಕಡಿಮೆಯಾಗಿದ್ದಾರೆ ಅಂತ ಸಂಗತಿ ಸರಿ ಹೊಂದುತ್ತದೆ. ಈ ಕನ್ನಡ ಅನುವಾದ ನೋಡ್ರಿ, ಇಲ್ಲೊಂದು ಪ್ರಮಾದ ಮಾಡಿದ್ದಾರೆ, ಅದನ್ನು ತಿದ್ದುಕೊಡ್ರಿ. ದೇವಕಿಯು ಧರ್ಮರಾಜನಿಗೆ ಪತ್ನಿ ಎನಿಸಿದಳು, ವರುಣನ ಪತ್ನಿ ಭಾಗೀರಥಿ. ನಾಮಾಭಿಮಾನಿ ಉಷಾ ಅಂತ ಕೊಟ್ಟಿದ್ದಾರೆ. ನಾಮಾಭಿಮಾನಿ ಉಷಾ ಅಲ್ಲ ಇವಳು. ನಾಮಾಭಿಮಾನಿ ಉಷಾ ಏನಿದ್ದಾಳೆ 24ನೇ ಕಕ್ಷಾದಲ್ಲಿದ್ದಾಳೆ. ಅವಳು ಅಶ್ವಿನಿ ದೇವತೆಗಳ ಪತ್ನಿ. ಇಲ್ಲಿ ಹೇಳ್ತಿರುವಂತಹ ಉಷಾದೇವಿ ಏನಿದ್ದಾಳಲ್ಲ ಅವಳು ವಿರಾಟ್ ಅಂತ ಅವಳಿಗೆ ಹೆಸರು, ಅನಿರುದ್ಧನ ಪತ್ನಿ. ಹಾಗಾಗಿ ನಾಮಾಭಿಮಾನಿ ಅನ್ನೋ ಒಂದಿಷ್ಟು ಸಂಗತಿಯನ್ನ ಹೊಡೆದು ಹಾಕೊಡ್ರಿ. ಅದರ ಬದಲು ವಿರಾಟ್ ಅಭಿಮಾನಿ ಅಂತ ಸೇರಿಸ್ಕೊಡ್ರಿ. ಆ ಉಷಾ ಅಂತನ್ನೋ ಹೆಸರು ವಿರಾಟ್ ಅಭಿಮಾನಿ ಮತ್ತು ನಾಮಾಭಿಮಾನಿ ಇಬ್ಬರಿಗೂ ಸರಿ ಹೊಂದೋದ್ರಿಂದ ಅದನ್ನು ಅನುವಾದ ಮಾಡುವವರು ಗೊಂದಲ ಮಾಡಿಕೊಂಡು ಸರಿಯಾದ ವಿಚಾರ ಮಾಡದೆ ನಾಮಾಭಿಮಾನಿ ಉಷಾ ಅಂತ ತಗೊಂಡಿದ್ದಾರೆ. ಅದನ್ನಷ್ಟು ತಿದ್ದುಕೊಂಡ್ರೆ ಆಯ್ತು. ಹೀಗೆ 6 ಜನ 20ನೇ ಕಕ್ಷಾದಲ್ಲಿದ್ದಾರೆ. ಇದಾದ ಬಳಿಕ 21ನೇ ಕಕ್ಷಾದಲ್ಲಿ ಹಿಂದೆ ಹೇಳಿದಂತೆ ಎಷ್ಟೋ ಜನರನ್ನು ಬಿಟ್ಟು ಅನಾಖ್ಯಾತ ದೇವತೆಗಳು ಅಂತ ಕೆಲವರಿದ್ದಾರೆ. ಈ 21ನೇ ಕಕ್ಷಾವನ್ನು ಕೆಲವರು ಪರಿಗಣನೆ ಮಾಡೋದಿಲ್ಲ. ಇದಾದ ಬಳಿಕ 22ನೇ ಕಕ್ಷ 6 ಜನರಿಗಿಂತ ವಾಂಗ್ಮಾನಿನಿ ಅಂದ್ರೆ ಎಲ್ಲ ಛಂದಸ್ಸುಗಳು, ವೇದಾದಿ ಮಂತ್ರಗಳು, ಇವುಗಳಿಗೆ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ಸ್ವಾಹಾದೇವಿ ಏನಿದ್ದಾಳೆ, ಅಗ್ನಿಯ ಪತ್ನಿ, ಅವಳು 22ನೇ ಕಕ್ಷಾದಲ್ಲಿದ್ದಾಳೆ. ಮೇಲೆ ಹೇಳಿದಂತಹ 6 ಜನರಿಗಿಂತ ಈ ಸ್ವಾಹಾದೇವಿ ಕಡಿಮೆಯಾಗಿದ್ದಾಳೆ. 22 ಆದ ಬಳಿಕ 23ನೇ ಕಕ್ಷಾದಲ್ಲಿ ಬುಧ ಇದ್ದಾನೆ. ಆ ಬುಧನನ್ನ ದಾಸರು ಹೇಳಲಿಲ್ಲ ಅಂತ ನಾನು ಹೇಳಿದೆ. ಅದಾದ ಬಳಿಕ 24ನೇ ಕಕ್ಷಾ ಇದೆ. ಆ 24ನೇ ಕಕ್ಷಾದಲ್ಲಿ ಅಶ್ವಿನಿ ದೇವತೆಗಳ ಪತ್ನಿ ನಾಮಕ್ಕ ಅಭಿಮಾನಿ ದೇವತೆ. ಇದನ್ನು ಮೊನ್ನೆ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ಹೇಳಿದೆ. ಆ ಛಾಂದೋಗ್ಯ ಉಪನಿಷತ್ನಲ್ಲಿ ನಾರದರು ಸನತ್ ಕುಮಾರರಿಂದ ಶ್ರವಣ ಪ್ರಾರಂಭ ಮಾಡಿದಾಗ ಆ ಮೊದಲನೇ ಹೆಸರೇ ಇದು ಬಂದಿತ್ತು, ನಾಮೋಪಾಸ್ವ. ಮುಂಜಾವಿಗೆ ಅಭಿಮಾನಿ ದೇವತೆ, ಭಗವಂತನ ಎಲ್ಲ ನಾಮಗಳಿಗೆ ಅಭಿಮಾನಿ ದೇವತೆ. ಈ ನಾಮಗಳಿಗೆ ಅಭಿಮಾನಿ ದೇವತೆ ಆದಂತಹ ಉಷಾ ಇವಳು ಅಶ್ವಿನಿ ದೇವತೆಗಳ ಪತ್ನಿಯಾಗಿದ್ದಾಳೆ. ಅವಳನ್ನ
ಈ ಕೊನೆಯಾಗಿ ಹೇಳುತ್ತಿದ್ದಾರೆ, 6 ಜನರಿಗಿಂತ ಅಧಮ ಸ್ವಾಹ ಕರೆಸುವಳು ಉಷಾದೇವಿ, ಅಂದ್ರೆ ನಾಮಕ ಅಭಿಮಾನ ದೇವತೆಯಾಗಿರ್ತಕ್ಕಂಥ ಉಷಾದೇವಿ ವೈಶ್ವಾನರನ ಮಡದಿಗೆ, ವೈಶ್ವಾನರ ಅಂದ್ರೆ ಅಗ್ನಿದೇವನ ಮಡದಿಯಾದಂತಹ ಸ್ವಾಹಾಗಿಂತ ದಶಗುಣ ಅವರಳು, 10 ಪಟ್ಟು ಇವಳು ಕಡಿಮೆಯಾಗಿದ್ದಾಳೆ. ಅಶ್ವಿನಿ ಭಾರ್ಯ, ಅಶ್ವಿನಿ ದೇವತೆಗಳು ಪತ್ನಿಯಾಗಿದ್ದಾಳೆ. ಈ ಅಶ್ವಿನಿ ದೇವತೆಗಳನ್ನ ಕೊನೆಯಾಗಿ ಹೇಳಿದ್ದಾರೆ ಉಷಾದೇವಿ ಅಂತ. ಮೊದಲೊಂದು ಉಷಾ ಅಂತ ಏನ್ ಬಂತಲ್ಲ, ಅದು ಅನಿರುದ್ಧನ ಪತ್ನಿ ಉಷಾ. ಅನುವಾದ ಮಾಡೋರು ಅದನ್ನ ಸರಿಯಾಗಿ ಪರಿಗಣನೆ ಮಾಡದೆ ಎಲ್ಲಿ ನಾಮ ಅಂತ ಹಾಕಬೇಕು, ಎಲ್ಲಿ ವಿರಾಟ್ ಅಂತ ಹಾಕಬೇಕು ಅಂತ ಅದನ್ನು ಪರಿಗಣನೆ ಮಾಡಿಲ್ಲ. ಅದನ್ನ ತಿದ್ದುಕೊಂಡ್ರೆ ಅನುಕೂಲ ಆಗ್ತದೆ. ಮುಂದೆ ಸುದರ್ಶನ ಶಕ್ರಾದಿ ಸುರಯುತ ಬುಧನು ತಾ ಅಭಿಮನ್ಯುವೆನಿಸುವ ಬುಧನಿಗಿಂತ ಅಶ್ವಿನಿ ಭಾರ್ಯ ಶಲ್ಯಮಾಗಧರ ಉದರಜ ಉಷಾದೇವಿಗಿಂತಲೇ ಅಧಮ ನೆನಪ ಶನೈಶ್ಚರನು ಶನಿಗಧಮ್ಮ ಪುಷ್ಕರ ಕರ್ಮಪನು ಎನಿಸುವನು ಬುಧರಿಂದ. ಈ ಬುಧ ಅರ್ಜುನನ ಮಗನಾಗಿ ಅಭಿಮನ್ಯು ಅನ್ನುವ ಹೆಸರಿನಿಂದ ಹುಟ್ಟಿದ. ಅವನಲ್ಲಿ ಯಾರ್ಯಾರ ಅಂಶ ಇತ್ತು ಅಂತಂದ್ರೆ ಭಗವಂತನ ಅಂಶ ಇತ್ತು, ಮತ್ತೆ ಇಂದ್ರನ ಅಂಶವೂ ಕೂಡ ಇತ್ತು. ಸುದರ್ಶನ ಶಕ್ರಾದಿ ಸುರಯುತ ಬುಧನು ತಾ ಅಭಿಮನ್ಯುವೆನಿಸುವ ಬುಧ ಅಂತ ದೇವತೆ ಇದ್ದಾನೆ. ಆ ಬುಧ ದೇವತೆಯನ್ನ ದಾಸರು ಆಮೇಲೆ ಹೇಳಿದ್ದಾರೆ. 24ನೇ ಕಕ್ಷಾದಲ್ಲಿ ಬರುವಂತಹ ಉಷಾಳನ್ನು ಮೊದಲು ಹೇಳಿ 23ರಲ್ಲಿ ಬರುವಂತಹ ಬುಧನನ್ನು ಆಮೇಲೆ ಹೇಳಿದ್ದಾರೆ. ಇವನು ಅಗ್ನಿಪತ್ನಿ ಸ್ವಾಹಾದೇವಿಗಿಂತ 2 ಪಟ್ಟು ಕಡಿಮೆ ಆಗಿದ್ದಾನೆ. ಅವನಲ್ಲಿ ಯಾರ್ಯಾರ ಅಂಶ ಅಂತಂದ್ರೆ ಸುದರ್ಶನ ಶಕ್ರಾದಿ ಸುರಯುತ. ಸುದರ್ಶನ ಅಂತಂದ್ರೆ ನಮಗೆ ಸಾಮಾನ್ಯವಾಗಿ ಸುದರ್ಶನ ಚಕ್ರ, ಭಗವಂತ ಸುದರ್ಶನ ಚಕ್ರ ಏನಿದೆ ಅದು ನೆನಪಿಗೆ ಬರ್ತದೆ. ಆ ಸುದರ್ಶನ ಚಕ್ರಕ್ಕೆ ಅಭಿಮಾನಿ ದೇವತೆ ಅಲ್ಲ. ಸುದರ್ಶನ ಚಕ್ರ ಅಂದ್ರೆ ಅದು ಕಾಮದೇವ, ಅವನ್ ಪ್ರದ್ಯುಮ್ನ, ಅವನಲ್ಲ. ಹಾಗಾಗಿ ಇಲ್ಲಿ ಸುದರ್ಶನ ಅಂದ್ರೆ ಸ್ವಯಂ ಭಗವಂತನನ್ನೇ ತಗೊಳ್ಬೇಕು. ಸುದರ್ಶನ ಕಾಲಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅವನ ಹೆಸರಿದೆ. ಆತನನ್ನ ಇಲ್ಲಿ ಪರಿಗಣನೆ ಮಾಡಬೇಕು. ಸುದರ್ಶನ ಶಕ್ರಾದಿ ಸುರಯುತ, ಹೀಗೆ ಭಗವಂತನ ಆವೇಶ ಅಭಿಮನ್ಯುವಿನಲ್ಲಿತ್ತು, ಅದಕ್ಕಾಗಿ ಮಹಾಪರಾಕ್ರಮಿಯಾಗಿದ್ದ. ಶಕ್ರ ಆದಿ, ಇಂದ್ರನು ಕೂಡ ಅವನಲ್ಲಿದ್ದ. ಶಕ್ರ ಅಂದ್ರೆ ಇಂದ್ರನ ಹೆಸರು. ಈ ಎಲ್ಲ ದೇವತೆಗಳ ಆವೇಶದಿಂದ ಕೂಡಿದಂತಹ ಬುಧನೇ ತಾನು ಅಭಿಮನ್ಯು ಅಂತ ಅನಿಸ್ಕೊಂಡಿದ್ದ. ಈ ಟಿಪ್ಪಣಿಗಳಲ್ಲಿ ಇನ್ನೊಂದು ಹೆಸರು ಹೆಚ್ಚಿಗೆ ಸೇರಿಸ್ತಾರೆ. ಶ್ರೀಹರಿ ಚಂದ್ರ ಮತ್ತು ಇಂದ್ರ ಅಂತ. ಚಂದ್ರನಲ್ಲಿ ದಾಸರು ಹೇಳಲಿಲ್ಲ, ಬರೇ ಇಂದ್ರನನ್ನು ಹೇಳಿದ್ರು. ಶಕ್ರ ಆದಿ ಅಂತ ಹೇಳಿದ್ರು. ಆದಿ ಪದ್ಧತಿಯಿಂದ ಚಂದ್ರನ್ನು ಕೂಡ ತಗೊಂಡಿದ್ದಾರೆ. ಯಾಕೆ ಹೀಗೆ ಅಂತಂದ್ರೆ ತಾರತಮ್ಯ ರತ್ನಾವಳಿ ಅಂತ ಒಂದು ಗ್ರಂಥವನ್ನು ಉಲ್ಲೇಖ ಮಾಡ್ತಾರೆ. ಸುದರ್ಶನ ಅಂದ್ರೆ ಸುದರ್ಶನ ಅನ್ನೋ ಹೆಸರಿನ ಕೃಷ್ಣ ಮತ್ತು ಚಂದ್ರ. ಅದಾದ ಬಳಿಕ ಧರ್ಮ ಈರ ಇಂದ್ರ ಅಶ್ವಿನಿಯುಗ್ ಬುಧ. ಧರ್ಮ ಅಂದ್ರೆ ಯಮಧರ್ಮ, ಈರ ಅಂದ್ರೆ ಮುಖ್ಯ ಪ್ರಾಣ, ಇಂದ್ರ ಅಂದ್ರೆ ದೇವತೆಗಳ ಇಂದ್ರ. ಈ ಎಲ್ಲ ದೇವತೆಗಳ ಆವೇಶದಿಂದ ಕೂಡಿದವನು ಆ ಬುಧ ಅಂತ ಹೀಗೆ ಆ ಗ್ರಂಥದಲ್ಲಿದೆ. ತಾರತಮ್ಯ ರತ್ನಾವಳಿ ಅಂತ. ಸಮಸ್ಯೆ ಏನಾಗ್ತದೆ ಅಂದ್ರೆ ಈ ಆಚಾರ್ಯರ ಬಳಿಕ ತ್ರಿವಿಕ್ರಮ ಪಂಡಿತರು ಮತ್ತೆ ಜಯತೀರ್ಥರು, ಮುಂದೆ ರಾಘವೇಂದ್ರ ಸ್ವಾಮಿಗಳು, ವಾದರಾಜರು, ಇವೆಲ್ಲರ ಗ್ರಂಥಗಳಿಂದ ಹೀಗೆ ಕೆಳಗೆ ಬರುವಾಗ ಈ ತುದಿಗೆ ಬರುವ ಗ್ರಂಥಗಳಿವೆ ಅಲ್ಲ, ಈ ತಾರತಮ್ಯ ರತ್ನಾವಳಿ ಮೊದಲಾದ ಗ್ರಂಥಗಳು, ಇದನ್ನು ಎಲ್ಲಾ ವಿದ್ವಾಂಸರು ಒಪ್ಪೋದಿಲ್ಲ. ಯಾರು ಈ ಗ್ರಂಥವನ್ನು ರಚನೆ ಮಾಡಿದರು, ಅವರ ಜ್ಞಾನ ಎಷ್ಟು, ಅವ್ರು ಯಾವ ಹಿನ್ನೆಲೆಯವರು, ಅವ್ರು ಯಾವ ಮಠದವರು, ಇಂಥವೆಲ್ಲ ಶುರುವಾಗ್ತಾವೆ ಕೊನೆಗೆ. ಹಾಗಾಗಿ ಬುಧನಲ್ಲಿ ಈ ಎಲ್ಲ ಅಂಶಗಳಿತ್ತು ಅಂತ ಅನ್ನೋದು ಸ್ವಲ್ಪ ಕಷ್ಟ ಆಗ್ತದೆ. ತಾತ್ಪರ್ಯ ನಿರ್ಣಯದಲ್ಲಿ ಏನು ಹೇಳಿದ್ದಾರೆ 20ನೇ ಅಧ್ಯಾಯದಲ್ಲಿ 212ನೇ ಶ್ಲೋಕದ ಪ್ರಕಾರ ಅದೊಂದನ್ನ ತಗೊಂಡ್ರೆ ಹೆಚ್ಚು ಸುಲಭ ಆಗ್ತದೆ. ಅದು ತಾತ್ಪರ್ಯ ನಿರ್ಣಯದಲ್ಲಿ ಆ ತಾರತಮ್ಯ ರತ್ನಾವಳಿ ಹೊಂದ್ಕೊಂಡಿದ್ರೆ ಉಳಿದುದೆಲ್ಲ ಹೊಂದುತ್ತದೆ. ಚಂದ್ರಾಂಶಯುಕ್ತ ಅತಿತರಾಂ ಬುಧೋಸೌ ಜಾತಃ ಸುಭದ್ರಾ ಜಟದೆ ಅರ್ಜುನೇನ. ಸುಭದ್ರಾಳ ಗರ್ಭದಲ್ಲಿ ಅರ್ಜುನನಿಂದ ಅಭಿಮನ್ಯು ಹುಟ್ಟಿದ. ಅವನು ಯಾರು ಅಂದ್ರೆ ಬುಧ. ಚಂದ್ರಾಂಶಯುಕ್ತ, ಚಂದ್ರನ ಅಂಶ ಅವನಲ್ಲಿತ್ತು. ಹಾಗಾಗಿ ತುಂಬಾ ಸುಂದರ ಆಗಿದ್ದ ಅಂತ ಕೂಡ ಹೇಳ್ತಾರೆ. ಅವನಲ್ಲಿ ಧರ್ಮ ಈರ ಶಕ್ರಾಂಶಯುತ ಅಶ್ವಿನೋಶ್ಚ ತಥೈವ ಕೃಷ್ಣಸ್ಯ ಚ ಸನ್ನಿಧಾನಯುತ. ನೋಡಿ, ಧರ್ಮ ಅಂದ್ರೆ ಯಮಧರ್ಮ, ಈರ ಅಂದ್ರೆ ಮುಖ್ಯ ಪ್ರಾಣ, ಶಕ್ರ ಅಂದ್ರೆ ಇಂದ್ರದೇವ, ಇವರೆಲ್ಲರ ಆವೇಶ ಇತ್ತು. ಅಶ್ವಿನೋಶ್ಚ, ಅಶ್ವಿನಿ ದೇವತೆಗಳ ಆವೇಶನೂ ಕೂಡ ಇತ್ತು. ಮತ್ತು ತಥೈವ ಕೃಷ್ಣಸ್ಯ ಸನ್ನಿಧಾನಯುಕ್ತ, ಕೊನೆಯ ಕೃಷ್ಣ ಪರಮಾತ್ಮನ ಸನ್ನಿಧಾನವೂ ಇತ್ತು. ಆ ಸೋದರ ಮಾವ ತನ್ನ ಸೋದರಳಿಯನಲ್ಲಿ ವಿಶೇಷವಾಗಿ ಸನ್ನಿಹಿತ ಆಗಿದ್ದ. ಇಷ್ಟೆಲ್ಲಾ ದೇವತೆಗಳ ಆವೇಶ ಆತನಲ್ಲಿ ಇದ್ದದ್ರಿಂದ ಬುಧ ಅಭಿಮನ್ಯುವಾಗಿ ಹುಟ್ಟಿದ ಮಹಾಪರಾಕ್ರಮಿಯಾಗಿದ್ದ. ಈ ತಾರತಮ್ಯ ರತ್ನಾವಳಿಯಲ್ಲಿ
ಈ ಎಲ್ಲ ಸಂಗತಿಗಳನ್ನು ತಗೊಂಡಿದ್ದಾರೆ. ಸುದರ್ಶನ, ಕೃಷ್ಣ, ಚಂದ್ರ, ಧರ್ಮ, ಈರ, ಇಂದ್ರ, ಅಶ್ವಿಯುಕ್, ಬುಧ. ಹೀಗೆ ಈ ಎಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಸಂಗತಿಗಳನ್ನೆಲ್ಲವನ್ನೂ ಆ ತಾರತಮ್ಯ ರತ್ನಾವಳಿ ಒಳಗೊಂಡಿದ್ದರಿಂದ ಅದನ್ನ ಸ್ವೀಕಾರ ಮಾಡಬೇಕು. ಅದಕ್ಕೆ ಕರ್ತೃ ಯಾರು ಅಂತ ಇಲ್ಲಿ ಹಾಕಿಲ್ಲ. ಬೇರೆ ಯಾರೋ ಒಬ್ರು ತಾತ್ಪರ್ಯ ನಿರ್ಣಯದಲ್ಲಿ ಬಂದ ಎಲ್ಲಾ ಸಂಗತಿಗಳನ್ನು ಇದರಲ್ಲಿ ಸೇರಿಸಿದ್ದಾರೆ ಅಂತ ತಿಳ್ಕೊಳ್ಬೇಕಷ್ಟೆ. ಅಲ್ಲಿಗೆ ಈ ಆವೇಶಾವತಾರ ಸಂಧಿ ಅಂತ 21ನೇ ಸಂಧಿ ಏನಿದೆ ಅದರ 39ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 648ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.